ನಿವೃತ್ತ ಡಿಜಿ ಓಂ ಪ್ರಕಾಶ್ ಅತ್ಯಂತ ಭೀಕರ ರೀತಿಯಲ್ಲಿ ಕುಟುಂಬದವರಿಂದಲೇ ಹತ್ಯೆಯಾದಂತಹ ಪ್ರಕರಣ ಮಾಸೋಕ್ ಮುಂಚೆನೆ ಅವರ ಪುತ್ರಿ ಕೃತಿಕಾ ದಾಂಧಲೆ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ನಂದಿನಿ ಪಾರ್ಲರ್ಗೆ ನುಗ್ಗಿ ಎಲ್ಲ ವಸ್ತುಗಳನ್ನು ಪೀಸ್ ಮಾಡಿದಾಳೆ. ಆಕೆ ಸಿಬ್ಬಂದಿಗೆ ಥಳಿಸಿದಾಳೆ. ಕೃತಿಕಾ ವರ್ತನೆಗೆ ಸ್ಥಳೀಯರೇ ಶಾಕ್ಗೆ ಒಳಗಾಗಿದ್ದಾರೆ. ಆಕೆ ವೈಲೆನ್ಸ್ ಅನ್ನು ನೋಡಿ ಓಂ ಪ್ರಕಾಶ್ ಕೊಲೆ ಬಳಿಕ ಕೃತಿಕಾ ಸಹೋದರ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಇಡೀ ಮನೆಯಲ್ಲಿ ಕೃತಿಕಾ ಒಂಟಿಯಾಗಿದ್ದಾರೆ. ಮನೆಯ ಪಕ್ಕದಲ್ಲಿದ್ದ ನಂದಿನಿ ಪಾರ್ಲರ್ಗೆ ಕೃತಿಕಾ ಬಂದಿದ್ರಂತೆ. ಅಂಗಡಿ ಮುಂದೆ ಸ್ವಲ್ಪ ಹೊತ್ತು ನಿಂತ್ಕೊಳ್ತಾ ಇದ್ದ ಹಾಗೆ ತನ್ನ ದುರ್ವರ್ತನೆಯನ್ನು ತೋರಿರೋದು ತಿಳಿದು ಬರ್ತಾ ಇದೆ. ನೆನಪಿರಲಿ, ಇದೇ ಕೃತಿಕಾ ಅವರ ತಾಯಿ ಓಂ ಪ್ರಕಾಶ್ ಕೊಲೆನ ನಾನೇ ಮಾಡಿದ್ದು ಅಂತೆಲ್ಲ ಪೊಲೀಸರ ಮುಂದೆ ಹೇಳ್ಕೊಂಡಿದ್ರು. ಆಮೇಲೆ ಈ ಕೊಲೆಗೂ ಕೃತಿಕಾಗೂ ಸಂಬಂಧ ಇಲ್ಲ ಅಂತ ಹೇಳಿದಾಗ ಸದ್ಯ ಆಕೆ ಜಾಮೀನಿನ ಮೇಲೆ ಆಚೆ ಇದ್ದಾಳೆ. ಆಕೆಯ ನಡವಳಿಕೆ ಅಲ್ಲೇ ಇದ್ದ ಕೆಲವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇಲ್ಲಿ ಬಂದು ನಂದಿನಿ ಪಾರ್ಲರ್ ಹತ್ರ ನಿಂತ್ಕೊಂಡು ಆಮೇಲೆ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಿದ್ದು ಕಂಡು ಬಂತು. ಅಂಗಡಿ ಮುಂದೆ ಸ್ವಲ್ಪ ಹೊತ್ತು ಓಂ ಪ್ರಕಾಶ್ ಪುತ್ರಿ ನಿಂತಿದ್ರಂತೆ. ಅಂಗಡಿ ಮಾಲೀಕನನ್ನ ದೆಟ್ಟಿಸಿ ಕೃತಿಕಾ ನೋಡ್ತಾ ಇದ್ರಂತೆ. ಏನಾಯ್ತು ಮೇಡಮ್ ಅಂತ ಕೇಳಿದ್ದಕ್ಕೆ ಕೋಪಗೊಂಡು ಗಲಾಟೆಯನ್ನ ಮಾಡಿರೋದು ಗೊತ್ತಾಗ್ತಾ ಇದೆ. ತಡೆಯೋದಕ್ಕೆ ಬಂದಂತಹ ಮಾಲೀಕನ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ. ಕೂಡಲೇ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಬರ್ತಾ ಇದ್ದ ಹಾಗೆ ಏನೂ ಆಗೇ ಇಲ್ಲ ಎಂಬ ವರ್ತನೆ ಕೃತಿಕಾ ಕಡೆಯಿಂದ ಕಂಡು ಬಂದಿದೆ. ಏಕಾಂಗಿಯಾಗಿ ಮನೆಗೆ ಹೊರಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲೂ ಆಕೆಯ ವರ್ತನೆ ನಾರ್ಮಲ್ ಇಲ್ಲ. ಯಾರಿಗೋ ವೆಯ್ಟ್ ಮಾಡ್ತಾ ಇರೋ ಥರ ನಿಂತಿರ್ತಾರೆ. ಅದಾದ ನಂತರ ಮನೆ ಕಡೆಗೆ ಹೆಜ್ಜೆಯನ್ನು ಹಾಕ್ತಾರೆ. ಬಟ್ ಇನ್ನೊಂದು ಕಡೆಗೆ ಅಂಗಡಿಯ CCTV ವಿಜುವಲ್ಸ್ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಮುಂಭಾಗದಲ್ಲಿದ್ದಂತಹ ಎಲ್ಲ ಸ್ವೀಟ್ದು ಏನೇನು ಬಾಕ್ಸ್ಗಳಿಟ್ಟಿದ್ರು ಅದೆಲ್ಲ ಒಡೆದು ಕಿತ್ತು ರಾದ್ದಾಂತ ಮಾಡಿ ದಾಂಧಲೆ ಮಾಡಿ ಅಂಗಡಿ ಮಾಲೀಕನಿಗೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋದು ಈಕೆ ಮೇಲಿರೋ ಆರೋಪ. ಈಕೆಗೇನೋ ಡಿಪ್ರೆಷನ್ ಪ್ರಾಬ್ಲಮ್ ಇದೆ ಅಂತ ಕುಟುಂಬಸ್ಥರು ಹೇಳ್ಕೊಂಡಿದ್ರು. ತನಿಖಾ ಸಂದರ್ಭದಲ್ಲಿ ಡಿಪ್ರೆಷನ್ ಕಾರಣ ಅಂತ ಇದ್ರು. ಆಮೇಲೆ ಅದೇನೋ ಟ್ರೀಟ್ಮೆಂಟ್ನಲ್ಲಿದ್ದಾರೆ ಅಂತ ಇದ್ರು. ರಿಹ್ಯಾಬಿಟೇಷನ್ ಸೆಂಟರ್ಗೆ ಸೇರಿಸಿದ್ರು ಅಂತಿದ್ರು. ಬಟ್ ಏನೇ ಆಗಲಿ ಕುಟುಂಬಸ್ಥರದ್ದು ಕೂಡ ಜವಾಬ್ದಾರಿ ಆಗುತ್ತೆ. ಇಷ್ಟೆಲ್ಲ ವೈಲೆಂಟ್ ಬಿಹೇವಿಯರ್ ಇರೋರನ್ನ ಹಿಂಗೆ ಆಚೆಗಡೆ ಓಡಾಡೋದಕ್ಕೆ ಹೆಂಗೆ ಬಿಡ್ತಾರೆ, ಒಂಟಿಯಾಗಿ ಹೆಂಗೆ ಬಿಡ್ತಾರೆ ಅಂತ. ತಾಯಿಯೇನೋ ಜೈಲಲ್ಲಿ ಇದ್ದಾರೆ ಸರಿ, ಬಟ್ ಸಹೋದರನೂ ಬಿಟ್ಟು ಹೋದಾಗ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಇನ್ನಷ್ಟು ಡಿಪ್ರೆಷನ್ ಜಾಸ್ತಿ ಆಗ್ತಿದೆ ಅಂತ ಅನಿಸುತ್ತೆ. ಇದರ ಪರಿಣಾಮ ಹೀಗೆಲ್ಲ ಆಕೆ ತೋರಿಸ್ತಾ ಇದ್ದಾಳೆ ಹಂಗಾಮ ಮಾಡೋದ್ರ ಮೂಲಕ. ಸರ್, ಕಸ್ಟಮರ್ ಇದ್ರು, ಸೈಡ್ಗೆ ಹೋಗಿ ಅಂದೆ, ಮೇಡಮ್ನ ಸೈಡ್ಗೆ ಹೋಗಿ ಅಂದೆ. ಅಷ್ಟೇ ಅಂದಿದ್ದೀನಿ, ಏನು ಮಾತಾಡಲಿಲ್ಲ. ಎಲ್ಲ ಫುಲ್ ಬಂದು ಎಲ್ಲ ಹೊಡೆದಾಕ್ಬಿಟ್ಟು ಕೈ ಹೊಡೆದ್ಬಿಟ್ಟು ಕಾಲೆಲ್ಲ ಏನು ಹೇಳಲೇ ಇಲ್ಲ ಅವ್ರಿಗೆ. ಸೈಡ್ಗೆ ಹೋಗಿ ಅಂತ ಹೇಳಿದ್ದು ಅಷ್ಟೇ ಹೇಳಿದ್ದು ಅವ್ರಿಗೆ. ಸರ್, ಕಸ್ಟಮರ್ ಇದ್ರು, ಸೈಡ್ಗೆ ಹೋಗಿ ಅಂದೆ, ಮೇಡಮ್ನ ಸೈಡ್ಗೆ ಹೋಗಿ ಅಂದೆ. ಅಷ್ಟೇ ಅಂದಿದ್ದೀನಿ, ಏನು ಮಾತಾಡಲಿಲ್ಲ. ಎಲ್ಲ ಫುಲ್ ಬಂದು ಎಲ್ಲ ಹೊಡೆದಾಕ್ಬಿಟ್ಟು ಕೈ ಹೊಡೆದ್ಬಿಟ್ಟು ಕಾಲೆಲ್ಲ ಏನು ಹೇಳಲೇ ಇಲ್ಲ ಅವ್ರಿಗೆ. ಸೈಡ್ಗೆ ಹೋಗಿ ಅಂತ ಹೇಳಿದ್ದು ಅಷ್ಟೇ ಹೇಳಿದ್ದು ಅವ್ರಿಗೆ. ಸೊ ಹಲ್ಲೆಗೊಳಗಾದಂತಹ ಮಾಲೀಕ ಹೇಳ್ತಾ ಇದ್ದಾರೆ, ಕಸ್ಟಮರ್ ಇದ್ದರು ಅಂತೆಲ್ಲ ಅಂದರು. ಆಮೇಲೆ ಸೈಡ್ ಕೊಡಿ ಅಂತ ನಾನು ಕೇಳಿದೆ. ಅಷ್ಟಕ್ಕೆ ಅಂಗಡಿಯಲ್ಲಿರುವಂತಹ ಎಲ್ಲ ಐಟಮ್ಗಳನ್ನು ಬೀಳಿಸಿ ದಾಂಧಲೆ ನಡೆಸಿದ್ರು ಮತ್ತು ತಮಗೂ ಕೂಡ ಹಲ್ಲೆ ಮಾಡಿದ್ರು ಅಂತ ಆ ಮಾಲೀಕ ವಿವರಿಸ್ತಾರೆ. ಬಟ್ ಅದೇ ಪ್ರಶ್ನೆ ಇರೋದು, ಈಗ ಅವರಿಗೆ ಏನೋ ಡಿಪ್ರೆಷನು ಅಥವಾ ವೈಲೆಂಟ್ ಬಿಹೇವಿಯರು, ಸೈಕ್ಯಾಟಿಕ್ ಪ್ರಾಬ್ಲಮ್ ಇದ್ದರೆ ಅಟ್ಲೀಸ್ಟ್ ಎಲ್ಲಾದರೂ ಸೇರಿಸೋ ಕೆಲಸವನ್ನು ಸಹೋದರ ಮಾಡ್ಬೋದಾಗಿತ್ತು. ಸುಮ್ಮನೆ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಶಿಫ್ಟ್ ಆಗಿಬಿಟ್ರೆ ಏನು ಕತೆ? ಹುಟ್ಟಿದವರು ಅಂತ ಇನ್ನೇನೇ ಕರೆಸ್ಕೊಳ್ತಾರೆ. ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಹೋಗೋದಕ್ಕೆ ಪ್ರಶ್ನೆ ಇದೆ. ಆಮೇಲೆ ಅವ್ರು ಬೇಲ್ ಮೇಲೆ ಇದ್ದಾರೆ ಆಚೆಗಡೆ. ಈಗ ಇದನ್ನು ಪೊಲೀಸರು ಇನ್ನೇನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತಾಯಿ ಹೇಳಿದ್ದು ನಾನು ಒಬ್ಬಳೇ ಕೊಲೆ ಮಾಡಿದ್ದು, ಮಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಈ ವೈಲೆಂಟ್ ಬಿಹೇವಿಯರ್ ನೋಡಿದ್ರೆ ಬೇರೆಯೇ ಕತೆ ಹೇಳ್ತಾ ಇದೆ. ಸೊ ಕೊಲೆ ಕೇಸ್ ತನಿಖೆಗೆ ಇನ್ನೇನಾದರೂ ಟ್ವಿಸ್ಟ್ಗಳು ಸಿಗುತ್ತಾ ನೋಡಬೇಕಾಗತ್ತೆ ನಾವು.